ಸೊ ನಾವು ಇವಾಗ ಶನಿವಾರ ಸಂತೆ ಟೌನ್ ದಾಟಿ ಅರ್ಕಲ್ಕೋಡ್ ಕಡೆಗೆ ಹೋಗ್ತಾ ಇದ್ದೀರಿ. ಮಳೆ ಇನ್ನೂ ಹಂಗೆ ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ. ನಾವಂತೂ ಮಳೆ ಬಂದು 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 ಬೇಜಾರೇ ಆಗೋಗಿದೆ ಗುರು. ಇನ್ನು ಒಂದು 50 ಕಿಲೋಮೀಟರ್ಸ್ ಹೋಗಬೇಕು ನಮ್ಮ ಡೆಸ್ಟಿನೇಷನ್ಗೆ. ಟೈಮ್ ಒಂದು 5:30 ಆಗ್ತಾಯಿದೆ. ಇಲ್ಲೂ ಇವಾಗ ಸ್ವಲ್ಪ ನಮ್ಮೂರ ಕಡೆ ಬಂದಂಗೆ ಅನಿಸ್ತಾ ಇದೆ ಬ್ರೋ. ಏನು ಅಂದರೆ ಫುಲ್ಲು ಮೌಂಟೇನ್ಸು, ಘಾಟ್ ಸೆಕ್ಷನ್ ಎಲ್ಲ ಕ್ಲಿಯರ್ ಆಗಿ ಇವಾಗ ಸ್ವಲ್ಪ ಫ್ಲ್ಯಾಟ್ ಲ್ಯಾಂಡ್ಸಿಗೆ ಬಂದಿದ್ದೀರಿ ಅನಿಸ್ತಾಯಿದೆ. ನಮ್ಮ ಲಾಸ್ಟ್ ವೀಡಿಯೋಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಬರೀ ಘಾಟ್ ಸೆಕ್ಷನಲ್ಲೇ ಓಡಿಸ್ತಾ ಇದ್ದೀವಿ. ಇವಾಗ ವಾಪಸ್ ಬ್ಯಾಕ್ ಟು ಫ್ಲ್ಯಾಟ್ ಲ್ಯಾಂಡ್ಸ್, ನಮ್ಮ ಟೆರೈನ್ ಅಂತ ಬಂದಿದ್ದೀವಿ. ಸೊ ಇವಾಗ ಎಷ್ಟು ಕತ್ಲಾದರೂ ಟೆನ್ಷನ್ ಇಲ್ಲ, ಎಷ್ಟು ಮಳೆ ಬಂದರೂ ಟೆನ್ಷನ್ ಇಲ್ಲ. ಫ್ಲ್ಯಾಟ್ ಲ್ಯಾಂಡ್ಸ್ ಅಲ್ವಾ, ಹೆಂಗೆ ಬೇಕಾದರೂ ಹಂಗೆ ಓಡಿಸ್ಬೋದು. ಸ್ವಲ್ಪ ಕರ್ವ್ಸ್ ಎಲ್ಲ ಇದ್ದಾವೆ, ಅದೆಲ್ಲ ನೆಗ್ಲಿಜಿಬಲ್ ಅಂದ್ಕೊಳ್ಳಿ. ಕರ್ನಾಟಕದಲ್ಲಿ ಅರ್ಕಲ್ಗುಡು ಒಂದು ಸ್ವಲ್ಪ ಟೂರಿಸಮಲ್ಲಿ ಸ್ವಲ್ಪ ಹಿಂದೆ ಅನಿಸ್ತಾ ಇದೆ. ಜಾಸ್ತಿ ಜನ ಬಂದರೆ ಕೂರ್ಗ್ ಮಡಿಕೇರಿಗೆ ಬರ್ತಾರೆ, ಇಲ್ಲ ಮಲೆನಾಡು ಅಂತ ಈ ಕಡೆ ಕೊಟ್ಟಿಗೆಹಾರ ಮೇಲೆ ಹೋಗ್ತಾರೆ. ಸೆಂಟ್ರಲ್ಲಿ ಅರ್ಕಲ್ಗುಡು ಪ್ರದೇಶ ಬರುತ್ತೆ. ಇದು ಫಾರೆಸ್ಟ್ ಏರಿಯಾನೇ. ಇಲ್ಲೂ ತುಂಬ ಜಾಗಗಳಿದ್ದಾವೆ ನೋಡೋಕ್ಕೆ, ಬಟ್ ಯಾರೂ ಈ ಕಡೆ ಅಷ್ಟೊಂದು ಫೋಕಸ್ಸೇ ಮಾಡಿಲ್ಲ ಅನಿಸುತ್ತೆ. ಬಟ್ ಅಂತೂ ಈ ಜಾಗಗಳಂತೂ ಎಷ್ಟೋ ಚೆನ್ನಾಗಿದೆ. ಸ್ಟೇ ಎಲ್ಲ ಚೀಪ್ ಇರುತ್ತೆ, ಅಷ್ಟು ಅಂದರೆ ಫುಡ್ಡೆಲ್ಲ ಸಖತ್ತಾಗಿರುತ್ತೆ. ಬನ್ನಿ ಯಾವಾಗಾದರೂ ಈ ಕಡೆ ಬಂದಾಗ. ಒಂದು 20 ಕಿಲೋಮೀಟ್ರ್ ಆಯಿತು. ಯಾವುದೋ ಹಳ್ಳಿ ಕಡೆಗೆ ಬಂದಿದ್ದೀವಿ ನಾವು. ನೋಡಿ ಹಳ್ಳಿ ಎಷ್ಟು ಚೆನ್ನಾಗಿದೆಯೋ. ಫುಲ್ ಸುತ್ತಮುತ್ತ ಎಲ್ಲ ಇಂಚಿನ ಮನೆಗಳು. ನನಗಂತೂ ಇಂಥ ಇಂಚಿನ ಮನೆ ನೋಡೋಕ್ಕೆ ಎಲ್ಲ ಒಳ್ಳೆ ಮಜಾ ಬರುತ್ತೆ ಬ್ರೋ. ಯಾಕಂದರೆ ಚಿಕ್ಕವಾಗೆಲ್ಲ ನಾವು ಇಂಚಿನ ಮನೆಯಲ್ಲೇ ಇದ್ದಿದ್ದು. ಆದರೂ ಸಿಂಗಲ್ ರೋಡು, ನ್ಯಾರೋ ರೋಡ್ಸು, ಫುಲ್ಲು ಹೆಂಗೆ ಅಂದರೆ ಅಕ್ಕಪಕ್ಕ ಒಂದಷ್ಟು ಗ್ಯಾಪು ಇಲ್ದಿರ ಮನೆಗಳು ಕಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ಒಳ್ಳೆ ಮಜಾ ಬರುತ್ತೆ ಈ ಕಡೆ ಎಲ್ಲ ಬಂದರೆ. ಸೊ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಸ್ವಲ್ಪ ಲೈಟಿಂಗು ಡಿಮ್ ಆಗ್ತಾ ಬಂತು. ಇನ್ನೇನು ಇನ್ನು ಸ್ವಲ್ಪ 1 ಹಾಫ್ ಆನ್ ಅವರ್ 45 ಮಿನಿಟ್ಸಲ್ಲಿ ಸನ್ಸೆಟ್ಟೇ ಆಗೋಗುತ್ತೆ, ಫುಲ್ ಕತ್ಲೆ ಆಗೋಗುತ್ತೆ. ಅದಕ್ಕೆ ನಾವು ಮುಂಚೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಟ್ರೈ ಮಾಡಬೇಕು. ಆಗಲ್ಲ ಅನಿಸುತ್ತೆ. ಸೊ ಟೆನ್ಷನ್ ಏನು ಬೇಡ, ಗೋ ಸೇಫ್ ಅಂತ ಹೋಗ್ತಾ ಇದ್ದೀವಿ.
ಯಾವುದೋ ಹೊಸ ರೋಡಿಗೆ ಬಂದ್ವಿ ಬ್ರೋ. ಟೌನ್ ಅನಿಸ್ತಾ ಇದೆ. ಟೌನು ಅಲ್ಲೋ ಗೊತ್ತಿಲ್ಲ, ಬಟ್ ಟೌನ್ ಥರನೇ ಕಾಣಿಸ್ತಾ ಇದೆ ನೋಡಿ. ಹೊಸ್ದಾಗಿ ತಾರ್ ಹಾಕಿದ್ದಾರೆ ರೋಡೆಲ್ಲ. ಸ್ವಲ್ಪ ವೈಡ್ ರೋಡ್ಸ್ ಬಂತು, ಡಬಲ್ ರೋಡ್ ಬಂತು. ಮೊದಲೆಲ್ಲ ಫುಲ್ ಸಿಂಗಲ್ ರೋಡು, ನ್ಯಾರೋ ರೋಡ್ಸ್ ಇತ್ತು. ಇವಾಗ ಸ್ವಲ್ಪ ಡಬಲ್ ರೋಡಿಗೆ ಬಂದಿದ್ವಿ. ಚೆನ್ನಾಗಿದೆ ಹಳ್ಳಿಗಳು ಈ ಕಡೆ ಎಲ್ಲ ನೋಡೋಕ್ಕೆ. ನಮ್ಮ ಕಡೆ ಎಲ್ಲ ಹೆಂಚಿನ ಮನೆ ಎಲ್ಲ ಹೋಗ್ಬಿಟ್ಟಿದೆ. ಇವಾಗೆಲ್ಲ ಕಾಂಕ್ರೀಟ್ ಮನೆಗಳೇ ಆಗ್ತಾವ್ರೆ. ಇಲ್ಲಿನ ಹೆಂಚಿನ ಮನೆ ಎಲ್ಲ ಇದೆ. ಸೊ ಇದು ಯಾವುದೋ ಊರಿಗೆ ಬಂದರೆ ಬೋರ್ಡೆಲ್ಲ ಹಾಕಿದ್ದಾರೆ, ಸಖತ್ತಾಗಿದೆ. ಫುಲ್ ಹೊಸ್ದಾಗಿ ಹಾಕಿರೋ ತಾರ್ ರೋಡ್ ಅನಿಸುತ್ತೆ. ಫುಲ್ಲು ಒಂದು ಪಾಟ್ ಹೋಲು ಇಲ್ಲ. ಮಜಾ ಬರುತ್ತೆ ಇಂಥ ರೋಡಲ್ಲೆಲ್ಲ ಓಡ್ಸೋಕ್ಕೆ ಎಲ್ಲ. ಅಕ್ಕಪಕ್ಕ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆಯೋ. ಇಂಥ ಕಡೆ ಬಂದು ಆರಾಮಾಗಿ ಟ್ರಾಫಿಕ್ ಇಲ್ದಿರ, ಪೊಲ್ಯೂಷನ್ ಇಲ್ದಿರ ಬಂದು ಸೆಟಲ್ ಆಗಿ ಹೋಗ್ಬೇಕು. ನಮ್ಗೇನು ಬೇಕೋ ಎಲ್ಲ ಸಿಗುತ್ತೆ ಇಂಥ ಕಡೆನೂ. ಎಲ್ಲದಕ್ಕಿಂತ ಜಾಸ್ತಿ ಪೀಸ್ ಆಫ್ ಮೈಂಡ್ ಸಿಗತ್ತೆ. ಇನ್ನೂ ಒಂದು 20-25 ಕಿಲೋಮೀಟರ್ಸ್ ಹೋಗಬೇಕು ನಮ್ಮ ಡೆಸ್ಟಿನೇಷನ್ಗೆ. ಮತ್ತೆ ಸಿಂಗಲ್ ರೋಡ್ ಥರ ಬಂತು. ಅಲ್ಲಿ ಮಾತ್ರ ಡಬಲ್ ರೋಡ್ ಇತ್ತು, ಇವಾಗ ಮತ್ತೆ ಸಿಂಗಲ್ ರೋಡ್ ಹಾಕಿದ್ದಾರೆ. ಸೊ ಹಂಗೆ ಹೋಗೋಣ ಬನ್ನಿ, ನಮ್ಮ ಜರ್ನಿನ ಫಾಲೋ ಮಾಡ್ಕೊಂಡು ಬನ್ನಿ. ಸೊ ಇವಾಗ ಫುಲ್ ಮಳೆ ಎಲ್ಲ ನಿಂತಿದೆ. ಅಷ್ಟೊಂದೇನು ಡ್ರಿಸ್ಲಿಂಗು ಏನಿಲ್ಲ. ಇನ್ನೂ ಒಂದು 10-15 ಕಿಲೋಮೀಟ್ರ್ ಹಿಂಗೆ ಮಳೆ ಬರ್ದಿರ ಇದ್ದರೆ ನಮ್ಮ ನೆಂದೋಗಿರೋ ಬಟ್ಟೆ, ಪ್ಯಾಂಟು, ಶರ್ಟು ಎಲ್ಲ ಸ್ವಲ್ಪ ಒಣಗತ್ತೆ. ಆಮೇಲೆ ಹೆಂಗಾದರೂ ಅಲ್ಲಿ ಹೋಗಿ ಒಣಗಿಸ್ಕೋಬೋದು. ಇವಾಗ ಗಾಳಿಯಲ್ಲಿ ಹಿಂಗೆ ಹೋಗ್ತಾ ಇದ್ದರೆ ಒಣಗೋಗತ್ತೆ ಅನಿಸ್ತಿದೆ. ಮಳೆ ಬರ್ದಿರ ಇದ್ದರೆ ಸಾಕು ಗುರು. ಸೊ ಹಳ್ಳಿಗಳೆಲ್ಲ ಮುಗೀತು ಅನಿಸುತ್ತೆ. ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಕಾಡು ಬಂದಂಗಿದೆ. ಸಣ್ಣ ಆಯಿತು ರೋಡು. ಅದು ಕಾಡು ಪ್ರಾಣಿಗಳು ಅಡ್ಡ ಬರ್ದಿರೋದ್ರೆ ಸಾಕು ಗುರು. ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ, ಯಾಕಂದರೆ ಕತ್ಲಾಗೋಗುತ್ತೆ. ಕತ್ಲಾಗೋಕ್ಕೆ ನಾವು ಮುಂಚೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ. ನೋಡಿ ಬಸ್ಸವನು ಹೆಂಗೆ ಬರ್ತಾವ, ನಮ್ಮ ಮೇಲೆಗೆ ಬರ್ತಾನೆ. ನೋಡಿ ಹೆಂಗೆ ನೋಡ್ತಾರೋ ಜನ. ಅದಕ್ಕೆ ಆದಷ್ಟು ಫುಲ್ಲು ರೋಡ್ ಮೇಲೇ ನಮ್ಮ ಫೋಕಸ್ ಇರಬೇಕು ಯಾವಾಗಲೂ ಗಾಡಿ ಓಡಿಸೋವಾಗ. ಏನಂತೀರಾ? ಇನ್ನೇನು ಅರಕಲಗೂಡು ಟೌನ್ಗೆ ಬಂದಿದ್ದೀವಿ ಅನಿಸುತ್ತೆ. ಎಲ್ಲ ಹೊಸ ಬಿಲ್ಡಿಂಗ್ಗಳು, ಸ್ವಲ್ಪ ಟ್ರಾಫಿಕ್ಕು ಎಲ್ಲ ಕಾಣಿಸ್ತಾ ಇದೆ. ಹೌದು, ಅರಕಲಗೂಡು ಟೌನ್ಗೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಫ್ರೆಂಡ್ ಅವ್ರ ಊರು ಇನ್ನೊಂದು 10 ಕಿಲೋಮೀಟರ್ ಅಷ್ಟೇ. ಇವಾಗ ಬ್ಯಾಟ್ರಿ ಕೂಡ ಕಮ್ಮಿ ಆಗ್ತಾ ಇದೆ, ಇನ್ನೊಂದು 10%, 12% ಇದೆ. ಸೊ ನಾವು
ನೆಕ್ಸ್ಟ್ ವ್ಲಾಗ್ ಎಲ್ಲ ಅಲ್ಲಿಂದನೇ ಅವ್ರ ಮನೆಯಿಂದನೇ ಮಾಡೋಣ. ಇಲ್ಲಿಂದ ನಮ್ಮ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ನಾವಿಲ್ಲೇ ಅವ್ರ ಮನೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಸ್ವಲ್ಪ ಸ್ವೀಟ್ ಕಿಟ್ ಎಲ್ಲ ತೊಗೊಂಡು ಅವ್ರು ಕೊಡೋಕ್ಕೆ ರೀಚ್ ಆಗ್ತೀವಿ ಡೆಸ್ಟಿನೇಷನ್. ನಿಮಗೆ ಇಷ್ಟ ಅಂದರೆ ಈ ವ್ಲಾಗು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದೆ ಬಸ್ ಸ್ಟ್ಯಾಂಡು, ಅರ್ಕಲ್ಗೂಡು ಸರ್ಕಲ್. ಸೊ ಇಲ್ಲೇ ಸ್ಟಾಪ್ ಗೀಪ್ ಹಾಕ್ಕೊಂಡು ಟೀ ಕುಡ್ಕೊಂಡು ಹೋಗ್ತೀವಿ. ಸರಿನಾ? ಓಕೆ, ಬಾಯ್.